ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಾರ್ಮಲಾಗಿ ಬೇಬಿ ಕೊಟ್ಟಿದ್ರು ಮಾಡೋಕ್ಕೆ ಅರ್ಜೆಂಟ್ ಇತ್ತು ಈ ಸೀರೆ. ಅದಕ್ಕೋಸ್ಕರ ಬೀಡ್ಸ್ ಹಾಕಿ ಕ್ರೋಶ ವರ್ಕ್ ಮಾಡಿ ಇಟ್ಟಿದ್ದೀನಿ. ಅದನ್ನೇ ನಾನೀಗ ಕಟ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಯಾರೇ ಆಗಲಿ ಅರ್ಜೆಂಟ್ ಅಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕೊಟ್ಟರೆ ಬೇಗನೆ ಮಾಡಿಕೊಡ್ಬೋದು. ನಾವು ಕೂಡ ಅರ್ಜೆಂಟ್ ಅಂತಾರೆ, ಈಗ ಬಂದು ಕೊಡ್ತಾರೆ, ಇನ್ನೊಂದು 1.5 ಅವರ್ 2 ಅವರಲ್ಲಿ ಬೇಕಂದ್ಬಿಡ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಬೇಗನೆ ಕೊಟ್ಟರೆ ನಮಗೂ ಕೂಡ ನಿಧಾನವಾಗಿ ಮಾಡಬೇಕು, ಮೈಂಡಲ್ಲಿ ಟೆನ್ಷನ್ ಇರಲ್ಲ, ಮಾಡಬೇಕು ಅಂಥೇಳಿ. ಸೊ ಈ ರೀತಿ ಇರುತ್ತೆ ನಮ್ಮ ವರ್ಕು. ಇನ್ನೂ ಬ್ಯಾಗ್ ಇದೆ, ಬ್ಯಾಗೆಲ್ಲ ಸ್ಟಿಚ್ ಮಾಡಬೇಕು. ಸೊ ಈ ರೀತಿ ಕಟ್ತಾ ಇದ್ದೀನಿ. ನಾರ್ಮಲ್ 1 ಬೀಡ್ 1 ಕುಚ್ಚಲ್ವ, ಸ್ವಲ್ಪ ಬೇಗನೆ ಆಗುತ್ತೆ. 1.5 ಅವರಲ್ಲಿ ಮುಗಿಸ್ಬೋದು. ಎಲ್ಲ ಬೀಡ್ ಹಾಕಿ ಕುಚ್ಚು ಕಟ್ಟೋಕ್ಕೆ ಎಲ್ಲನೂ ಕ್ರೋಶ ವರ್ಕೆಲ್ಲ ಮಾಡ್ಕೊಂಡು ಹಾಕಬೇಕಲ್ವ. ಸೊ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಮಲ್ಲಿ ಕಟ್ಟಿದ್ದೀನಿ ಕುಚ್ಚನ್ನ. ಇಲ್ಲಿ ಗೋಲ್ಡ್ ಜರಿ ವರ್ಕ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನೇನು ಸಿಲ್ವರ್ ಯೂಸ್ ಮಾಡಿದ್ದೀನಿ. ನಾನು 3 ಕಲರು ರಾಮಕೃಷ್ಣ ಮತ್ತು 3 ಕಲರು ಪಿಂಕಲ್ಲಿ ಕಟ್ಟಿದ್ದೀನಿ. ಸೊ ಒಂದು ಪುಟ್ಟದಾಗಿ 2 ದಿನ ಆಯಿತು ವೀಡಿಯೋ ಮಾಡೋಕ್ಕಿದ್ದಿಲ್ಲ, ಟೈಮೇ ಸಿಗ್ತಿಲ್ಲ. ಅದಕ್ಕೋಸ್ಕರ ಒಂದು ವೀಡಿಯೋನಾದರೂ ಮಾಡೋಣ ಇದನ್ನಂತೇಳಿ ಮಾಡ್ಕೊತಿದ್ದೀನಿ. ತುಂಬ ಜನ ವೀಡಿಯೋಸೇ ನೋಡೋದಿಲ್ಲ, ಅದಕ್ಕೆ ತುಂಬ ಬೇಜಾರಾಗುತ್ತೆ. ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ನೀಟಾಗಿ ಒಂದೇ ಸಮ ಕಟ್ಕೊತ ಹೋಗ್ತಿದ್ದೀನಿ. ಸೊ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಒಬ್ಬೊಬ್ಬರು ಕುಚ್ಚು ಕಟ್ಟಿಸ್ಕೊತಾರೆ, ದುಡ್ಡೇ ಕೊಡಲ್ಲ. ದುಡ್ಡು ಕೊಡೋಕ್ಕೆ 1 ತಿಂಗಳೆಲ್ಲ ಮಾಡ್ತಾರೆ, 1.5 ತಿಂಗಳೆಲ್ಲ ಮಾಡ್ತಾರೆ. ಎಷ್ಟು ಕೇಳಿದ್ರು ಕೊಡೋದಿಲ್ಲ. ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಈ ರೀತಿ ಮಾಡಿದ್ರೆ ನಾವು ಮನೇಲೂ ಬಯಸ್ಕೋಬೇಕು. ಈ ರೀತಿ ಇರುತ್ತೆ ನಮ್ಮ ಜೀವನ. ಸೊ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನು ಬ್ಯಾಗ್ ಕೂಡ ಹೊಲಿಬೇಕು. ಬ್ಯಾಗ್ ಇದ್ದಾವೆ ಸ್ಟಿಚ್ ಮಾಡೋಕ್ಕೆ. ಡೈಲಿ ಒಂದು 50 ಪೀಸ್ ಬ್ಯಾಗ್ ಇರುತ್ತೆ, ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ಸೊ ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ನನ್ನ ಹಳೆ ವಿಡಿಯೋಗಳೆಲ್ಲ ನೋಡಿದರೆ ಅದರಲ್ಲಿ ಗೊತ್ತಿರುತ್ತೆ ಯಾವ ಬ್ಯಾಗ್ ಅಂತೇಳಿ. ಪಾಟ್ಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಅಲ್ವಾ, ಆ ಫ್ಲವರ್ ಪಾಟ್ಗಳೆಲ್ಲ ಅದನ್ನು ಸ್ಟಿಚ್ ಮಾಡಬೇಕು. ಸೊ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡೋದಾಗ್ತಿಲ್ಲ. ನಾನು ಫಸ್ಟು ಒಂದು ಕಲರ್ ಕಟ್ಕೊಂಬಂದುಬಿಡ್ತೀನಿ ಫುಲ್ ಸ್ಯಾರಿ, ಆಮೇಲೆ ಮತ್ತೆ ಮಿಕ್ಕಿರೋದು ಇನ್ನೊಂದು ಕಲರನ್ನು ಇನ್ನೊಂದು ಸಲ ಕಟ್ಕೊಂಬರ್ತೀನಿ. ಲಾಸ್ಟಲ್ಲಿ ಈ ಸೀರೆ ಫುಲ್ ತೋರಿಸೋದಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಕೊಂಡು ತೋರಿಸ್ತಿದ್ದೀನಿ. ಸೊ ಇನ್ನು ಇಷ್ಟು ಇದೆ ಸ್ಟಿಚ್ ಮಾಡೋದು. ನಾನು
ಎಲ್ಲ ವಯರ್ ಹಾಕಿ ಇಟ್ಟಿದ್ದೀನಿ ನಾನು ಇದನ್ನೆಲ್ಲ. ಇನ್ನೂ ಇಷ್ಟಿದೆ ಸ್ಟಿಚ್ ಮಾಡೋದು. ಸೊ ಮಿಷಿನ್ ಆನ್ ಮಾಡಿಟ್ಟಿದ್ದೀನಿ. ಎಲ್ಲ ಮೆಸ್ಸಪ್ ಆಗಿದೆ, ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ಯಾರು. ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿ ಹಾಕಿದ್ದೀನಿ. ಅದನ್ನಿನ್ನು ನೀಟಾಗಿ ಮಡಚಿ ಇಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ನನ್ನ ವರ್ಕ್. ಇದೆಲ್ಲ ಪ್ಲೇಟ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕು. ಇನ್ನು ಈ ರೀತಿ ಇರುತ್ತೆ ಅಲ್ವಾ.